ಓಂ ಶಾಂತಿ. ದಿನಾಂಕ ಆಗಿದೆ 5/10/2025. ಪರಮಾತ್ಮನ ಸಂಘದಲ್ಲಿ ಜ್ಞಾನದ ಗುಲಾಲು, ಗುಣ ಮತ್ತು ಶಕ್ತಿಗಳ ರಂಗನ್ನು ಹಾಕುವುದೇ ಸತ್ಯ ಹೋಳಿ ಆಚರಿಸುವುದಾಗಿದೆ. ಪ್ರಪಂಚದವರು ಯಾವುದೇ ಉತ್ಸವವನ್ನು ಕೇವಲ ಆಚರಿಸುತ್ತಾರೆ, ಆದರೆ ನೀವು ಮಕ್ಕಳು ಕೇವಲ ಆಚರಣೆ ಮಾಡುವುದಿಲ್ಲ, ಆಚರಣೆ ಮಾಡುವುದು ಅರ್ಥಾತ್ ಆಗುವುದು. ನೀವು ಹೋಲಿ ಅರ್ಥಾತ್ ಪವಿತ್ರ ಆತ್ಮರಾಗಿದ್ದೀರಿ. ನೀವೆಲ್ಲರೂ ಪರಮಾತ್ಮನ ಸಂಘದ ರಂಗು ಆತ್ಮಕ್ಕೆ ಹಚ್ಚಿಕೊಂಡಿರುವಿರಿ. ಇದರಿಂದ ಆತ್ಮವು ಪವಿತ್ರತೆಯ ರಂಗಿನಲ್ಲಿ ರಂಗಾಯಿತು. ನೀವು ಆತ್ಮರು ತಂದೆಯನ್ನು ಅರಿತುಕೊಂಡಿರಿ. ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿದಿರಿ. ತಂದೆ ನನ್ನ ಮಕ್ಕಳು ಎಂದು ಹೇಳಿದರು ಮತ್ತು ಬಣ್ಣ ಹತ್ತಿಬಿಟ್ಟಿತು. ಪವಿತ್ರ ಆತ್ಮಗಳು, ಮಹಾನ್ ಆತ್ಮಗಳು, ಧರ್ಮ ಆತ್ಮಗಳು ಅನೇಕ ಆಗುತ್ತಾರೆ. ಆದರೆ ನಿಮ್ಮ ಪವಿತ್ರ ದೇವಾತ್ಮರ ರೂಪದಲ್ಲಿ ಆತ್ಮವೂ ಪವಿತ್ರ ಮತ್ತು ಆತ್ಮದ ಜೊತೆಯಲ್ಲಿ ಶರೀರವೂ ಪವಿತ್ರ ಆಗುತ್ತದೆ. ಕೆಲವು ಮಕ್ಕಳು ಕಂಬೈನ್ಡ್ ಎಂದು ಹೇಳುತ್ತಿದ್ದರೂ ಸದಾ ತಂದೆಯ ಸಂಘದ ಲಾಭ ಪಡೆದುಕೊಳ್ಳುವುದಿಲ್ಲ. ನಂಬರ್ ವಾರ್ ಆಗಿ ಲಾಭ ಪಡೆಯುವುದನ್ನು ಬಾಪ್ದಾದಾ ನೋಡಿದರು. ಮನಸ್ಸಿನಲ್ಲಿ ರಾವಣನ ಯಾವುದಾದರೂ ಹಳೆಯ ಆಸ್ತಿ, ಹಳೆಯ ಸಂಸ್ಕಾರದ ರೂಪದಲ್ಲಿ ಇದ್ದರೆ ಆ ರಾವಣನ ವಸ್ತು ಪರರ ವಸ್ತು ಆಯಿತಲ್ಲವೇ. ಪರರ ವಸ್ತುವನ್ನು ಎಂದೂ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಹೋಳಿಯಲ್ಲಿ ಸುಡುತ್ತಾರೆ ಮತ್ತು ಬಣ್ಣ ಹಚ್ಚುತ್ತಾರೆ. ಅಂದ ಮೇಲೆ ನೀವು ಈ ಹೋಳಿಯಲ್ಲಿ ಏನು ಸುಡುತ್ತೀರಿ? ನನ್ನ ಸಂಸ್ಕಾರ. ಇದನ್ನು ನೀವು ಬ್ರಾಹ್ಮಣ ಜೀವನ ಶಬ್ದಕೋಶದಿಂದ ಸಮಾಪ್ತಿ ಮಾಡಬೇಕಾಗಿದೆ. ಬಾಪ್ದಾದಾ ಪ್ರತಿಯೊಂದು ಮಗುವನ್ನು ಭೃಕುಟಿ ಸಿಂಹಾಸನಾಧಿಕಾರಿ, ಸ್ವರಾಜ್ಯ ಅಧಿಕಾರಿ, ರಾಜ ಮಗು, ಅಧೀನ ಮಗು ಅಲ್ಲ, ರಾಜ ಮಗು, ನಿಯಂತ್ರಣದ ಶಕ್ತಿ, ಆಳುವ ಶಕ್ತಿ, ಮಾಸ್ಟರ್ ಸರ್ವಶಕ್ತಿವಂತನ ರೂಪದಲ್ಲಿ ನೋಡುತ್ತಿರುವರು. ಬಾಪ್ದಾದಾ ಅವರು ಪ್ರತಿ ಬ್ರಾಹ್ಮಣ ಮಗುವಿಗೆ ಜನ್ಮ ಪಡೆದ ತಕ್ಷಣ ಮನಸ್ಸಿನ ವಿಮಾನದ ಉಡುಗೊರೆ ಕೊಟ್ಟಿರುವರು. ಈ ವಿಮಾನ 3 ಲೋಕದಲ್ಲಿ ಸೆಕೆಂಡಿನಲ್ಲಿ ಹೋಗುತ್ತದೆ. ಬಾಪ್ದಾದಾರವರ ವಾಯ್ದೆ ಇದೆ, ವರದಾನ ಇದೆ. ಒಂದು ಧೈರ್ಯದ ಹೆಜ್ಜೆ ನಿಮ್ಮದು ಮತ್ತು 1000 ಸಹಾಯದ ಹೆಜ್ಜೆ ತಂದೆಯದು. ಎಂತಹದೇ ಕಠೋರ ಸಂಸ್ಕಾರ ಇರಲಿ, ಎಂದೂ ಧೈರ್ಯಗೆಡಬಾರದು. ಸರ್ವಶಕ್ತಿವಂತ ತಂದೆ ಸಹಾಯಕರಾಗಿರುವರು ಮತ್ತು ಸದಾ ಕಂಬೈನ್ಡ್ ಹಾಜೀರಾಗಿರುವುದು. ನೀವು ಸರ್ವಶಕ್ತಿವಂತ ಕಂಬೈನ್ಡ್ ತಂದೆಯ ಮೇಲೆ ಅಧಿಕಾರ ಇಟ್ಟುಕೊಳ್ಳಿ ಮತ್ತು ದೃಢವಾಗಿರಿ. ಇದು ಆಗಲೇಬೇಕು. ತಂದೆ ನನ್ನವರಾಗಿರುವರು, ನಾನು ತಂದೆಯವನು. ಈ ಧೈರ್ಯವನ್ನು ಮರೆಯಬೇಡಿರಿ. ನಿಶ್ಚಯ ಬುದ್ಧಿ, ನಿಶ್ಚಿತ ವಿಜಯ ಆಗಿಯೇ ಇದೆ. ಏಕೆಂದರೆ ಜನ್ಮ ಪಡೆದಾಗಲೇ ತಂದೆ ಪ್ರತಿ ಮಗುವಿನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಇಟ್ಟಿರುವರು. ಉಮ್ಮಂಗ ಉತ್ಸಾಹ ಸದಾ ಇಮರ್ಜ್ ಆಗಿರಬೇಕು, ಮರ್ಜ್ ಆಗಬಾರದು, ಇಮರ್ಜ್ ಆಗಿರಬೇಕು. ಏಕೆಂದರೆ ನಿಮ್ಮ ಉತ್ಸಾಹ ಪೂರ್ಣ ಸಂಗಮಯುಗದ ಉತ್ಸವ ಆಗಿದೆ. ಪ್ರತಿದಿನವೂ ಉತ್ಸವ ಇದೆ, ಪ್ರತಿ ಕ್ಷಣವೂ ಉತ್ಸವ ಇದೆ ಮತ್ತು ಸದಾ ನರ್ತನ ಮಾಡಿರಿ ಮತ್ತು ಹಾಡಿರಿ. ಇನ್ನು ಬೇರೆ ಯಾವ ಕೆಲಸ ಕೊಟ್ಟಿಲ್ಲ. ಇವೇ 2 ಕೆಲಸ ಇವೆ ಅಲ್ಲವೇ? ನರ್ತನ ಮಾಡಿರಿ ಮತ್ತು ಹಾಡಿರಿ. 1 ನಿಮಿಷ ನಿರಾಕಾರಿ, 1 ನಿಮಿಷ ಆಕಾರಿ. 1 ನಿಮಿಷದಲ್ಲಿ ಎಲ್ಲ ಕಡೆಯ ಸೇವಾದಾರಿಗಳು ಈ ಮನಸ್ಸಿನ ವ್ಯಾಯಾಮ 5 ನಿಮಿಷ ಇಡೀ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮಾಡಿ. ಬಾಪ್ದಾದಾರವರು ಸಂಕಲ್ಪವನ್ನೇ ಬಂದ್ ಮಾಡಿ ಎಂದು ಹೇಳುವುದಿಲ್ಲ. ವ್ಯರ್ಥ ಸಂಕಲ್ಪ ಸಮಾಪ್ತಿ, ಏಕೆಂದರೆ ಅದರಲ್ಲಿ ಲಾಭವಿಲ್ಲ, ಅದರಲ್ಲಿ ವ್ಯಾಕುಲತೆ ಇದೆ. ಬ್ರಹ್ಮ ತಂದೆ ಕೊನೆಯಲ್ಲಿ ವರದಾನವನ್ನು ಕೊಟ್ಟರು, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಇದು ಬ್ರಹ್ಮ ತಂದೆಯ ಕೊನೆಯ ವರದಾನ. ಇದು ಬಹಳ ದೊಡ್ಡ ಉಡುಗೊರೆ ಮಕ್ಕಳ ಪ್ರತಿ ಆಗಿದೆ. ಪ್ರೀತಿ ಮತ್ತು ಲವಲೀನ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನೂ ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಭವ. ಕರ್ಮದಲ್ಲಿ, ವಾಣಿಯಲ್ಲಿ, ಸಂಪರ್ಕದಲ್ಲಿ ಹಾಗೂ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿಯಲ್ಲಿ ಲವಲೀನರಾಗಿದ್ದಲ್ಲಿ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿಯಾಗಿ ಬಿಡುವಿರಿ. ಈ ಪ್ರೀತಿಯ ಅದೃಷ್ಟವನ್ನು ಲಾಕ್ ಮಾಡುವ ಕೀಲಿಕೈ ಆಗಿದೆ. ಇದು ಮಾಸ್ಟರ್ ಕೀ ಆಗಿದೆ. ಇದರಿಂದ ಎಷ್ಟೇ ದುರ್ಭಾಗ್ಯಶಾಲಿ ಆತ್ಮಕ್ಕೆ ಭಾಗ್ಯಶಾಲಿಯನ್ನಾಗಿ ಮಾಡಲು ಸಾಧ್ಯ. ಸ್ವಯಂನ ಪರಿವರ್ತನೆಯ ಗಳಿಗೆ ನಿಶ್ಚಿತ ಮಾಡಿದಾಗ ವಿಶ್ವ ಪರಿವರ್ತನೆ ಸ್ವತಃ ಆಗಿಬಿಡುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.